ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ಚತುರ್ಥ ಸ್ಕಂದದಲ್ಲಿ ಧ್ರುವಕುಮಾರನ ಉಪಾಖ್ಯಾನ, ಧ್ರುವನು ಅರಣ್ಯಕ್ಕೆ ಹೋಗಿ ತಪಸ್ಸನ್ನು ಆಚರಿಸಿದುದು ಎಂಬ 8ನೆಯ ಅಧ್ಯಾಯಕ್ಕೆ ಸ್ವಾಗತ. ಮೈತ್ರೇಯ ಮಹರ್ಷಿಗಳು ವಿದುರನಿಗೆ ಸ್ವಯಂಭುವ ಮನುವಿನ ವಂಶ ಪರಂಪರೆಯ ಕಥೆಯನ್ನು ಮುಂದುವರಿಸುತ್ತಾ ಹೇಳುತ್ತಾರೆ. ಸನಕಾದ್ಯ ನಾರದಶ್ಚ ರುಭುರ್ ಹಂಸೋರುಣೀರ್ಯತಿ ನೈತೆ ಗೃಹಾನ್ ಬ್ರಹ್ಮಸುತ ಹಾವನ್ ಸನ್ನೂರ್ಧ್ವರೇತಸಃ ಮೃಷಾ ಧರ್ಮಸ್ಯ ಭಾರ್ಯಾಸಿದ್ಧಂಭಂ ಮಾಯಾಂಚ ಶತ್ರುಹನ್ ಅಸೂತ ಮಿಥುನಂ ತತ್ತು ನಿರತಿರ್ ಜಗೃಹೇ ಪ್ರಜಃ. ಅಯ್ಯ ವಿದುರನೇ, ಕೇಳು. ಸನಕಾದಿಗಳು, ನಾರದರು, ರುಭು, ಹಂಸ, ಆರುಣಿ, ಮರುಣಿ ಮತ್ತು ಯತಿ ಎಂಬುವರು ಬ್ರಹ್ಮದೇವರ ನೈಷ್ಠಿಕ ಬ್ರಹ್ಮಚಾರಿಗಳಾದ ಪುತ್ರರು. ಇವರು ಗೃಹಸ್ಥಾಶ್ರಮವನ್ನು ಕೈಗೊಳ್ಳಲೇ ಇಲ್ಲ. ಆದ್ದರಿಂದ ಇವರ ವಂಶವು ಬೆಳೆಯಲಿಲ್ಲ. ಅಧರ್ಮ ಎಂಬುವನು ಬ್ರಹ್ಮದೇವರ ಪುತ್ರನೇ. ಆತನ ಹೆಂಡತಿಯ ಹೆಸರು ಮೃಷಾ ಎಂದು. ಅವನಿಗೆ ಆಕೆಯಲ್ಲಿ ದಂಭ ಎನ್ನುವ ಪುತ್ರನು ಮತ್ತು ಮಾಯಾ ಎನ್ನುವ ಕನ್ಯೆಯು ಜನಿಸಿದರು. ನಿರೃತಿ ಎನ್ನುವವನಿಗೆ ಯಾರೂ ಮಕ್ಕಳಿಲ್ಲದಿರಲು ಆತನು ಅವರಿಬ್ಬರನ್ನು ಕೊಂಡೊಯ್ದನು. ದಂಭ ಮತ್ತು ಮಾಯಾ ಇವರಿಗೆ ಲೋಭ ಮತ್ತು ನಿಕೃತಿ ಅಥವಾ ಶಾಟ್ಯ ಎಂಬ ಪುತ್ರಿಯರು ಜನಿಸಿದರು ಮತ್ತು ಅವರಿಂದ ಕ್ರೋಧ ಮತ್ತು ಹಿಂಸೆ ಎಂಬ ಪುತ್ರಿಯರು ಹುಟ್ಟಿದರು. ಆ ಕ್ರೋಧ ಹಿಂಸೆಯರ ಮಕ್ಕಳೇ ಕಲಿ ಅಥವಾ ಕಲಹ ಮತ್ತು ಆತನ ತಂಗಿ ದುರುಕ್ತಿ ಎಂಬುವರು. ಅನಂತರ ದುರುಕ್ತಿಯಿಂದ ಕಲಿಯು ಭಯ ಮತ್ತು ಮೃತ್ಯು ಎಂಬ ಪುತ್ರಿಯರನ್ನು ಪಡೆಯಲು ಆ ಪುತ್ರಿಯರ ಯೋಗದಿಂದ ಯಾತನೆ ಮತ್ತು ನಿರಯ ಅಥವಾ ದುರ್ಗತಿ ಎಂಬ ಜೋಡಿಯು ಜನಿಸಿತು. ಹೀಗೆ ನಾನು ನಿನಗೆ ಪ್ರಳಯಕ್ಕೆ ಕಾರಣವಾದ ಈ ಅಧರ್ಮದ ವಂಶವಿಸ್ತಾರವನ್ನು ಹೇಳಿರುವೆನು. ಇದನ್ನು 3 ಬಾರಿ ಕೇಳಿದರೆ ಅಧರ್ಮವನ್ನು ತ್ಯಜಿಸಿ ಪುಣ್ಯ ಸಂಪಾದನೆಯನ್ನು ಮಾಡಲು ಸಾಧ್ಯವಾಗುವುದು. ಇನ್ನು ನಾನು ನಿನಗೆ ಶ್ರೀಹರಿಯ ಅಂಶವಾದ ಬ್ರಹ್ಮದೇವರ ಅಂಶದಿಂದ ಜನಿಸಿದ ಪವಿತ್ರವಾದ ಕೀರ್ತಿಯುಳ್ಳ ಸ್ವಯಂಭುವ ಮನು ಸಾರ್ವಭೌಮನ ಪುತ್ರರ ವಂಶವನ್ನು ವರ್ಣಿಸುವೆನು, ಕೇಳು. ಮಹಾರಾಣಿ ಶತರೂಪೆ ಮತ್ತು ಆಕೆಯ ಪತಿಯಾದ ಸ್ವಯಂಭುವ ಮನು ಸಾರ್ವಭೌಮ ಇವರಿಗೆ ಪ್ರಿಯವ್ರತ ಮತ್ತು ಉತ್ತಾನಪಾದ ಎಂಬ 2 ಪುತ್ರರು ಜನಿಸಿದರು. ಶ್ರೀ ಭಗವಂತನಾದ ವಾಸುದೇವನ ಅಂಶದಿಂದ ಉತ್ಪನ್ನರಾಗಿದ್ದುದರಿಂದ ಅವರೀರ್ವರು ಜಗತ್ತಿನ ರಕ್ಷಣೆಯಲ್ಲಿ ತತ್ಪರರಾಗಿರುತ್ತಿದ್ದರು. ಅವರಲ್ಲಿ ಉತ್ತಾನಪಾದ ಮಹಾರಾಜನಿಗೆ ಸುನೀತಿ ಮತ್ತು ಸುರುಚಿ ಎಂಬ 2 ಪತ್ನಿಯರಿದ್ದರು. ಅವರಿಬ್ಬರಲ್ಲಿ ಸುರುಚಿಯೇ ಮಹಾರಾಜನಿಗೆ ಹೆಚ್ಚು ಪ್ರೀತಿಪಾತ್ರದವಳಾಗಿದ್ದಳು. ಧ್ರುವಕುಮಾರನ ತಾಯಿಯಾಗಿದ್ದ ಸುನೀತಿಯು ಆತನಿಗೆ ಅಷ್ಟು ಪ್ರಿಯೆಯಾಗಿರಲಿಲ್ಲ. ಒಂದು ದಿನ ಉತ್ತಾನಪಾದ ಮಹಾರಾಜನು ಸುರುಚಿಯ ಪುತ್ರನಾದ ಉತ್ತಮನನ್ನು ತೊಡೆಯ ಮೇಲೆ ಕೂರಿಸಿಕೊಂಡು ಮುದ್ದಿಸುತ್ತಿದ್ದನು. ಅದೇ ಸಮಯದಲ್ಲಿ ಕುಮಾರನಾದ ಧ್ರುವನು ತಂದೆಯ ತೊಡೆಯನ್ನು ಏರಲು ಬಂದನು. ಆದರೆ ರಾಜನು ಆತನನ್ನು ಸ್ವಾಗತಿಸಲಿಲ್ಲ. ಆಗ ಗರ್ವಪೂರಿತಳಾಗಿದ್ದ ಸುರುಚಿಯು ತನ್ನ ಸವತಿಯ ಪುತ್ರನಾದ ಧ್ರುವನು ಮಹಾರಾಜನ ತೊಡೆಯನ್ನೇರಲು ಪ್ರಯತ್ನಿಸುತ್ತಿರುವುದನ್ನು ಕಂಡು ಹೊಟ್ಟೆಯುರಿಯಿಂದ ಹೀಗೆಂದಳು: ಮಗು, ನೀನು ರಾಜಸಿಂಹಾಸನದಲ್ಲಿ ಕುಳಿತುಕೊಳ್ಳುವ ಹಕ್ಕು ನಿನಗೆ ರಾಜಸಿಂಹಾಸನದಲ್ಲಿ ಕುಳಿತುಕೊಳ್ಳುವ ಹಕ್ಕು ಇಲ್ಲವಾಗಿದೆ. ನೀನು ರಾಜನ ಪುತ್ರನೇನೋ ಹೌದು, ಆದರೇನು ನಿನ್ನನ್ನು ನಾನು ನನ್ನ ಗರ್ಭದಲ್ಲಿ ಧರಿಸಲಿಲ್ಲ. ಆದುದರಿಂದ ನಿನಗೆ ಈ ಸಿಂಹಾಸನವನ್ನು ಹತ್ತುವ ಅಧಿಕಾರವಿಲ್ಲ. ನೀನು ಇನ್ನೂ ಏನನ್ನು ಅರಿಯದ ಹಸುಳೆ. ನೀನು ನನ್ನನ್ನು ಬಿಟ್ಟು ಬೇರೊಬ್ಬಳ ಗರ್ಭದಲ್ಲಿ ಹುಟ್ಟಿದ್ದೀಯೆ ಎಂಬುದು ನಿನಗೆ ತಿಳಿಯದು. ಅದಕ್ಕೋಸ್ಕರವೇ ನೀನು ಈ ದುರ್ಲಭವಾದ ವಿಷಯಕ್ಕೆ ಆಸೆ ಪಡುತ್ತಿದ್ದೀಯೆ. ನಿನಗೆ ರಾಜಸಿಂಹಾಸನವನ್ನು ಪಡೆಯಬೇಕೆಂಬ ಇಚ್ಛೆ ಇದ್ದರೆ ತಪಸ್ಸು ಮಾಡಿ ಪರಮ ಪುರುಷನಾದ ಶ್ರೀಮನ್ನಾರಾಯಣನನ್ನು ಆರಾಧನೆ ಮಾಡಿ ಆತನ ಕೃಪೆಯಿಂದ ನನ್ನ ಗರ್ಭದಲ್ಲಿ ಬಂದು ಜನಿಸಬೇಕು, ತಿಳಿಯಿತೆ. ಮೈತ್ರೇಯ ಮಹರ್ಷಿಗಳು ಹೇಳುತ್ತಾರೆ: ವಿದುರ, ಯಾವ ರೀತಿಯಲ್ಲಿ ದೊಣ್ಣೆಯ ಏಟು ಬಿದ್ದೊಡನೆಯೇ ಸರ್ಪವು ಬುಸುಗುಟ್ಟತೊಡಗುತ್ತದೆಯೋ ಅದೇ ರೀತಿಯಲ್ಲಿ ಬಲತಾಯಿಯ ಕಠೋರವಾದ ಮಾತುಗಳನ್ನು ಕೇಳಿದೊಡನೆಯೇ ಧ್ರುವಕುಮಾರನು ಕೋಪಾತಿರೇಕದಿಂದ ನಿಟ್ಟುಸಿರು ಬಿಡತೊಡಗಿದನು. ಆತನ ತಂದೆಯು ಇವೆಲ್ಲವನ್ನು ಸುಮ್ಮನೆ ನೋಡುತ್ತಿದ್ದನು. ಆತನ ಬಾಯಿಂದ ಒಂದು ಮಾತು ಹೊರಬರಲಿಲ್ಲ. ಆಗ ಕುಮಾರ ಧ್ರುವನು ತಂದೆಯನ್ನು ಬಿಟ್ಟು ಅಳುತ್ತಾ ತಾಯಿಯ ಬಳಿಗೆ ಹೋದನು. 2 ತುಟಿಗಳು ಅದುರುತ್ತಿರಲು ಆತನು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದನು. ತಾಯಿ ಸುನೀತಿಯು ಮಗನನ್ನು ಎತ್ತಿ ತೊಡೆಯ ಮೇಲೆ ಕೂರಿಸಿಕೊಂಡಳು. ಅರಮನೆಯ ಇತರ ಹೆಂಗಸರಿಂದ ಸವತಿ ಸುರುಚಿಯು ಆಡಿದ್ದ ಮಾತುಗಳು ಕಿವಿಗೆ ಬೀಳಲು ಆಕೆಗೂ ತುಂಬಾ ದುಃಖವಾಯಿತು. ಆಕೆಯು ಧೈರ್ಯವನ್ನು ಕಳೆದುಕೊಂಡು
ಕಾಡುಗಿಚ್ಚಿಗೆ ಸಿಕ್ಕಿದ ಬಳ್ಳಿಯಂತೆ ಶೋಕದಿಂದ ಸಂತಪ್ತಳಾಗಿ ಕಾಂತಿಗುಂದಿ ದೈನ್ಯದಿಂದ ರೋಧಿಸತೊಡಗಿದಳು. ಸವತಿಯ ಮಾತನ್ನು ನೆನೆದು ಆಕೆಯ ಕಮಲದಂತಹ ಕಣ್ಣುಗಳಲ್ಲಿ ಕಂಬನಿ ತುಂಬಿತು. ಆ ದೀನ ನಾರಿಗೆ ದುಃಖ ಸಾಗರದ ದಡ ಕಾಣಿಸದೆ ಹೋಯಿತು. ಆಗ ಆಕೆಯು ನಿಟ್ಟುಸಿರು ಬಿಡುತ್ತಾ ಧ್ರುವನಿಗೆ ಹೇಳಿದಳು, ಮಾಮಂಗಲಂ ತಾತ ಪರೇಶು ಮಂಸ್ಥ ಭಜಂತ ಭಂಕ್ತ ಜನೋ ಯತ್ಪರ ದುಃಖದಸ್ತತ್. ಮಗು, ನೀನು ಇನ್ನೊಬ್ಬರಿಗೆ ಯಾವ ಕೇಡನ್ನು ಬಯಸದಿರು. ಇತರರಿಗೆ ಕೇಡನ್ನು ಬಯಸುವ ಮನುಷ್ಯನು ತಾನೇ ಕೇಡಿಗೆ ಈಡಾಗುವನು. ಸುರುಚಿಯು ಹೇಳಿದುದು ನಿಜವೇ ಆಗಿದೆ. ಏಕೆಂದರೆ ಮಹಾರಾಜರು ನನ್ನನ್ನು ಹೆಂಡತಿಯನ್ನು ಕರೆಯುವುದಕ್ಕೂ ನಾಚಿಕೆ ಪಟ್ಟುಕೊಳ್ಳುತ್ತಾರೆ. ಅಂತಹ ದುರದೃಷ್ಟಶಾಲಿನಿಯಾದ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ನನ್ನ ಸ್ತನ್ಯದಿಂದಲೇ ಬೆಳೆದವನು ನೀನು. ಅತಿಷ್ಠ ತತ್ತಾತ ವಿಮತ್ಸರಸ್ತ್ವ ಮುಕ್ತಂ ಸಮತ್ರಾಪಿ ಯದವ್ಯಲೀಕಂ ಆರಾಧಯಾಧೋಕ್ಷಜ ಪಾದ ಪದ್ಮಂ ಯದೀಚ್ಛಸೆ ಧ್ಯಾಸನ ಉತ್ತಮೋ ಯಥಾ. ವತ್ಸ, ಸುರುಚಿಯು ನಿನಗೆ ಬಲತಾಯಿಯಾಗಿದ್ದರೂ ಸತ್ಯವಾದ ಮಾತನ್ನೇ ಆಡಿರುತ್ತಾಳೆ. ಆದುದರಿಂದ ರಾಜಕುಮಾರ ಉತ್ತಮನಿಗೆ ಸಮನಾಗಿ ರಾಜಸಿಂಹಾಸನದಲ್ಲಿ ಕುಳಿತುಕೊಳ್ಳುವ ಇಚ್ಛೆಯೇ ನಿನಗೆ ಇದ್ದರೆ ದ್ವೇಷ ಭಾವವನ್ನು ಬಿಟ್ಟು ಆಕೆಯು ಹೇಳಿದಂತೆಯೇ ಮಾಡು. ಅಧೋಕ್ಷಜನಾದ ಆ ಶ್ರೀಹರಿಯ ಪಾದಪದ್ಮಗಳನ್ನು ಆರಾಧಿಸತೊಡಗು. ಜಗತ್ತನ್ನು ಪಾಲಿಸುವುದಕ್ಕಾಗಿ ಸತ್ವಗುಣವನ್ನು ಸ್ವೀಕರಿಸಿದ ಆ ಶ್ರೀಹರಿಯ ಚರಣಗಳನ್ನು ಆರಾಧಿಸಿದ್ದರಿಂದಲೇ ನಿನ್ನ ಪ್ರಪಿತಾಮಹರಾದ ಬ್ರಹ್ಮದೇವರಿಗೆ ಮನಸ್ಸು ಮತ್ತು ಪ್ರಾಣಗಳನ್ನು ಜಯಿಸಿರುವ ಮುನಿಗಳಿಗೂ ವಂದನೀಯವಾಗಿರುವ ಸರ್ವಶ್ರೇಷ್ಠವಾದ ಪರಮೇಷ್ಠಿ ಎಂಬ ಪದವಿಯು ದೊರೆಯಿತು. ಅದರಂತೆಯೇ ನಿನ್ನ ಪಿತಾಮಹರಾದ ಸ್ವಯಂಭುವ ಮನು ಸಾರ್ವಭೌಮರು ಮಹಾದಕ್ಷಿಣೆಗಳುಳ್ಳ ಯಜ್ಞಗಳ ಮೂಲಕ ಅನನ್ಯ ಭಾವದಿಂದ ಆ ಶ್ರೀ ಭಗವಂತನನ್ನು ಆರಾಧನೆ ಮಾಡಿದ್ದರಿಂದಲೇ ಇತರರಿಗೆ ಅತಿ ದುರ್ಲಭವಾಗಿರುವ ಲೌಕಿಕ ಮತ್ತು ಪಾರಲೌಕಿಕ ಸುಖಗಳು ಮತ್ತು ಸರ್ವಶ್ರೇಷ್ಠವಾದ ಮೋಕ್ಷ ಸುಖವು ಅವರಿಗೆ ದೊರಕಿತು. ತಮೇವ ವತ್ಸಾಶ್ರಯ ಭೃತ್ಯ ವತ್ಸಲಂ ಮಮುಕ್ಷುಭಿರ್ಮೃಗ್ಯ ಪದಾಬ್ಜ ಪದ್ಧತಿಂ ಅನನ್ಯ ಭಾವೇ ನಿಜ ಧರ್ಮ ಭಾವಿತೆ ಮನಸ್ಯವಸ್ಥಾಪ್ಯ ಭಜಸ್ವ ಪೂರುಷಂ. ಮಗು, ನೀನು ಆ ಭಕ್ತವತ್ಸಲನಾದ ಶ್ರೀ ಭಗವಂತನನ್ನೇ ಆಶ್ರಯಿಸು. ಜನ್ಮ ಮರಣಗಳ ಸುಳಿಗಳಿಂದ ಬಿಡುಗಡೆ ಹೊಂದಲು ಬಯಸುವ ಮುಮುಕ್ಷು ಜನರು ನಿರಂತರವಾಗಿ ಆತನ ಪಾದಾರವಿಂದಗಳನ್ನೇ ಅರಸುತ್ತಿರುತ್ತಾರೆ. ನೀನು ಸ್ವಧರ್ಮವನ್ನು ಆಚರಿಸಿ ಪರಿಶುದ್ಧವಾದ ಚಿತ್ತದಲ್ಲಿ ಆ ಪರಮ ಪುರುಷನನ್ನೇ ಹೊಂದಿ ಉಳಿದ ಚಿಂತನೆಗಳನ್ನು ಬಿಟ್ಟು ಆತನನ್ನೇ ಭಜಿಸುತ್ತಿರು. ಕಂದ, ನಿನ್ನ ದುಃಖವನ್ನು ದೂರ ಮಾಡಲು ಆ ಕಮಲ ನಯನನನ್ನು ಬಿಟ್ಟು ಬೇರೆ ಯಾವನು ನನಗೆ ಕಾಣುತ್ತಿಲ್ಲ. ಯಾವಾಕೆಯನ್ನು ಪ್ರಸನ್ನಗೊಳಿಸುವುದಕ್ಕಾಗಿ ಬ್ರಹ್ಮದೇವರೇ ಮುಂತಾದ ಇತರ ದೇವತೆಗಳು ಹಾತೊರೆಯುತ್ತಿದ್ದಾರೆಯೋ ಅಂತಹ ಶ್ರೀ ಲಕ್ಷ್ಮೀದೇವಿಯು ದೀಪದಂತೆ ಸದಾ ಪದ್ಮವನ್ನು ಕೈಯಲ್ಲಿ ಹಿಡಿದುಕೊಂಡು ನಿರಂತರವಾಗಿ ಆತನನ್ನೇ ಹುಡುಕುತ್ತಿದ್ದಾಳೆಯಲ್ಲವೇ. ಮೈತ್ರೇಯರು ಹೇಳುತ್ತಾರೆ, ವಿದುರ, ತಾಯಿ ಸುನೀತಿಯು ಹೇಳಿದ ಮಾತುಗಳು ಇಷ್ಟಾರ್ಥ ಸಿದ್ಧಿಯ ಮಾರ್ಗವನ್ನು ತೋರಿಸಿಕೊಡುವುದಾಗಿದ್ದಿತು. ಆದುದರಿಂದಲೇ ಅದನ್ನು ಕೇಳಿದ ಧ್ರುವನು ಬುದ್ಧಿಯ ಮೂಲಕ ಚಿತ್ತಕ್ಕೆ ಸಮಾಧಾನವನ್ನು ತಂದುಕೊಂಡನು. ಒಡನೆಯೇ ತಂದೆಯ ನಗರಿಯಿಂದ ದೂರಕ್ಕೆ ಹೊರಟು ಬಿಟ್ಟನು. ಆ ಸಮಾಚಾರವನ್ನು ಕೇಳಿ ಆತನು ಏನು ಮಾಡಲು ಇಷ್ಟಪಡುತ್ತಿದ್ದಾನೆಂಬುದನ್ನು ತಿಳಿದುಕೊಂಡ ಭಗವಂತರಾದ ನಾರದ ಮುನಿಗಳು ಅಲ್ಲಿಗೆ ದಯಮಾಡಿಸಿದರು. ಅವರು ಧ್ರುವಕುಮಾರನ ಶಿರಸ್ಸಿನ ಮೇಲೆ ತಮ್ಮ ಪಾಪ ಪರಿಹಾರಕವಾದ ಕರಕಮಲವನ್ನು ಇಟ್ಟು ಆಶ್ಚರ್ಯಭರಿತರಾಗಿ ತಮ್ಮ ಮನಸ್ಸಿನಲ್ಲಿ ಅಂದುಕೊಂಡರು, ಆಹಾ, ಎಷ್ಟು ಅದ್ಭುತವಾಗಿದೆ ಕ್ಷಾತ್ರ ತೇಜಸ್ಸು! ಅತ್ಯಲ್ಪವಾದ ಮಾನಭಂಗವನ್ನು ಇದು ಸಹಿಸುವುದಿಲ್ಲವಷ್ಟೇ. ಈತನು ಇನ್ನೂ ಎಳೆಯ ಹುಡುಗ. ಆದರೂ ಈತನ ಮನಸ್ಸಿನಲ್ಲಿ ಮಲತಾಯಿಯ ಕಟು ವಚನಗಳು ಎಷ್ಟರ ಮಟ್ಟಿಗೆ ಬೇರೂರಿ ಬಿಟ್ಟಿವೆ. ನಾರದರು ಧ್ರುವನಿಗೆ ಹೇಳುತ್ತಾರೆ, ನಾಧುನಾಪ್ಯವಮಾನಂ ತೇ ಸಮ್ಮಾನಂ ವಾಪಿ ಪುತ್ರಕ ಲಕ್ಷ್ಯಯಾಮ ಕುಮಾರಸ್ಯ ಸಕ್ತಸ್ಯ ಕ್ರೀಡನಾದಿಷು. ಮಗು, ನೀನು ಇನ್ನೂ ಆಟಪಾಠಗಳಲ್ಲಿ ಆಸಕ್ತನಾಗಿರುವ ಪುಟ್ಟ ಹುಡುಗನು. ಈ ವಯಸ್ಸಿನಲ್ಲಿ ನಿನಗೆ ಅವಮಾನವಾಗಲಿ ಸಮ್ಮಾನವಾಗಲಿ ಎಲ್ಲಿಂದ ಬಂತು? ಆದರೆ ನೀನು ಮಾನ ಅವಮಾನಗಳು ನನಗೆ ಉಂಟು ಎಂದು ಗಂಭೀರವಾಗಿ ವಿಚಾರ ಮಾಡಿರುವೆಯೆಂದೇ ಇಟ್ಟುಕೊಳ್ಳೋಣ. ಆದರೂ ವಾಸ್ತವವಾಗಿ ಮನುಷ್ಯನ ಅಸಂತೋಷಕ್ಕೆ ಕಾರಣ ಮೋಹವೇ ಹೊರತು ಬೇರೇನೂ ಅಲ್ಲ. ಜಗತ್ತಿನಲ್ಲಿ ಮನುಷ್ಯನು ತನ್ನ ಕರ್ಮಗಳಿಗೆ ಅನುಸಾರವಾಗಿಯೇ ಮಾನ ಅವಮಾನ ಸುಖ ದುಃಖ ಮುಂತಾದವುಗಳನ್ನು ಪಡೆಯುವನು. ಮಗು, ಶ್ರೀ ಭಗವಂತನ ನಡೆಯು ವಿಚಿತ್ರವಾದುದು.
ಆದುದರಿಂದ ವಿವೇಕಿಯಾದವನು ಇದನ್ನು ವಿಚಾರ ಮಾಡಿ ದೈವ ವಶದಿಂದ ತನಗೆ ಯಾವ ಪರಿಸ್ಥಿತಿ ಒದಗುವುದೋ ಅದರಲ್ಲಿಯೇ ಸಂತೋಷ ಪಟ್ಟುಕೊಳ್ಳಬೇಕು. ಈಗ ನೀನು ನಿನ್ನ ತಾಯಿಯ ಉಪದೇಶದಂತೆ ಯೋಗ ಸಾಧನೆಯ ಮೂಲಕ ಶ್ರೀ ಭಗವಂತನ ಕೃಪೆಯನ್ನು ಪಡೆಯಲು ಹೊರಟಿದ್ದೀಯಲ್ಲವೇ? ನನ್ನ ಅಭಿಪ್ರಾಯದಲ್ಲಿ ಆ ಶ್ರೀ ಭಗವಂತನನ್ನು ಒಲಿಸಿಕೊಳ್ಳುವುದು ಸಾಮಾನ್ಯ ಮನುಷ್ಯರಿಗೆ ಅತ್ಯಂತ ಕಷ್ಟವೇ ಸರಿ. ಮುನಯ ಪದವೀಯಸ್ಯ ನಿಸ್ಸಂಗೇನೋರು ಜನ್ಮಭಿಃ ಮೃಗಯಂತೋಪಿ ತೀವ್ರಯೋಗ ಸಮಾಧಿನ. ಮಹಾಮುನಿಗಳು ಅನೇಕ ಜನ್ಮಗಳ ಕಾಲ ನಿಸ್ಸಂಗನಾಗಿ ತೀವ್ರವಾದ ಯೋಗ ಸಮಾಧಿಯ ಮೂಲಕ ಅತಿ ಕಠಿಣವಾದ ಸಾಧನೆಗಳನ್ನು ಮಾಡುತ್ತಿದ್ದರೂ ಆತನ ದಾರಿಯನ್ನು ತಿಳಿಯಲಾರರು. ಆದ್ದರಿಂದ ನೀನು ಈ ವ್ಯರ್ಥವಾದ ಹಠವನ್ನು ಬಿಟ್ಟು ಮನೆಗೆ ಹಿಂದಿರುಗು. ದೊಡ್ಡವನಾದ ಮೇಲೆ ಪರಮಾರ್ಥವನ್ನು ಸಾಧಿಸುವ ಸಮಯ ಬಂದಾಗ ಅದಕ್ಕೋಸ್ಕರ ಪ್ರಯತ್ನ ಮಾಡುವೆಯಂತೆ. ಯಸ್ಯ ಯದ್ವೈವ ವಿಹಿತಂ ಸತೇನ ಸುಖ ದುಃಖಯೋಹೋ ಆತ್ಮಾನಂ ತೋಷಯನ್ ದೇಹಿ ತಮಸಃ ಪಾರಮೃಚ್ಛತಿ. ದೈವದ ವಿಧಾನದಂತೆ ಸುಖವೋ ದುಃಖವೋ ಯಾವುದು ಬರುತ್ತದೆಯೋ, ಎಷ್ಟು ಬರುತ್ತದೆಯೋ ಅಷ್ಟರಲ್ಲೇ ಮನಸ್ಸಿಗೆ ಸಂತೋಷ ಸಮಾಧಾನಗಳನ್ನು ತಂದುಕೊಳ್ಳಬೇಕು. ಹೀಗೆ ಮಾಡುವ ಮನುಷ್ಯನು ಮೋಹಮಯವಾದ ಸಂಸಾರದಿಂದ ಪಾರಾಗುವನು. ಗುಣಾಧಿಕಾನ್ ಮುದಂ ಲಿಪ್ಸೇದನುಕ್ರೋಶಂ ಗುಣಾಧಮಾತ್ ಮೈತ್ರೀಂ ಸಮಾನಾದನ್ವಿಚ್ಛೇನ್ನ ತಾಪೈರಭಿಭೂಯತೆ. ಮನುಷ್ಯನು ತನಗಿಂತಲೂ ಹೆಚ್ಚು ಗುಣಗಳುಳ್ಳವನನ್ನು ಕಂಡರೆ ಸಂತೋಷ ಪಡಬೇಕು. ತನಗಿಂತಲೂ ಕಡಿಮೆ ಗುಣಗಳುಳ್ಳವನಲ್ಲಿ ದಯೆಯನ್ನು ತೋರಿಸಬೇಕು. ಗುಣಗಳಲ್ಲಿ ತನಗೆ ಸಮಾನನಾದವನು ಸಿಕ್ಕಿದರೆ ಆತನೊಡನೆ ಮೈತ್ರಿಯನ್ನು ಬಯಸಬೇಕು. ಹೀಗೆ ಮಾಡುವವನು ಆಧ್ಯಾತ್ಮಿಕ, ಅಧಿದೈವಿಕ ಮತ್ತು ಆಧಿಭೌತಿಕ ಸಂತಾಪಗಳಿಗೆ ಗುರಿಯಾಗುವುದಿಲ್ಲ. ನಾರದರ ಉಪದೇಶವನ್ನು ಕೇಳಿದ ಧ್ರುವಕುಮಾರನು ಅವರಲ್ಲಿ ಹೀಗೆ ಅರಿಕೆ ಮಾಡಿಕೊಂಡನು. ಪೂಜ್ಯರೇ, ಜ್ಞಾನಿ ಶ್ರೇಷ್ಠರೇ, ನಮ್ಮಂತಹವರಿಗೆ ತಮ್ಮ ದರ್ಶನ ಭಾಗ್ಯ ದೊರೆಯುವುದೇ ಕಷ್ಟ. ಆದರೂ ನನಗೆ ತಾವು ಕರುಣೆಯಿಂದ ದರ್ಶನ ನೀಡಿ ಸುಖ ದುಃಖಗಳಿಗೆ ಸಿಕ್ಕಿ ತೊಳಲಾಡುತ್ತಿರುವವರ ಉದ್ಧಾರಕ್ಕಾಗಿ ನಮಗೆ ಕಾಣಲು ಕಷ್ಟಸಾಧ್ಯವಾಗಿರುವ ಶಾಂತಿಯ ಮಾರ್ಗವನ್ನು ಉಪದೇಶ ಮಾಡಿದಿರಿ. ಆದರೂ ನಾನು ಘೋರವಾದ ಕ್ಷತ್ರಿಯ ಪ್ರಕೃತಿಯವನು, ಅವಿನೀತನು, ರಜೋಗುಣ ಪ್ರಧಾನನಾದವನು. ಆದುದರಿಂದ ಸುರುಚಿಯ ಕೆಟ್ಟ ಮಾತುಗಳೆಂಬ ಬಾಣಗಳಿಂದ ಸೀಳಿ ಹೋಗಿರುವ ನನ್ನ ಮನಸ್ಸಿನಲ್ಲಿ ತಮ್ಮ ಶಾಂತಿಯ ಉಪದೇಶವು ಪ್ರವೇಶಿಸುತ್ತಿಲ್ಲ. ಬ್ರಾಹ್ಮಣೋತ್ತಮರೇ, ನನ್ನ ತಂದೆ ತಾತಂದಿರಾಗಲಿ ಅಥವಾ ಬೇರೆ ಯಾರೇ ಆಗಲಿ ಯಾವುದನ್ನು ಏರಲು ಸಾಧ್ಯವಾಗಿಲ್ಲವೋ ಅಂತಹ ತ್ರಿಲೋಕಗಳಲ್ಲಿ ಶ್ರೇಷ್ಠತಮವಾದ ಉಚ್ಚತಮವಾದ ಸ್ಥಾನವನ್ನು ಗೆಲ್ಲಬೇಕೆಂಬುದು ನನ್ನ ಸಂಕಲ್ಪವಾಗಿದೆ. ತಾವು ನನಗೆ ದಯವಿಟ್ಟು ಅದನ್ನು ಪಡೆಯುವುದಕ್ಕೆ ಒಳ್ಳೆಯ ದಾರಿ ಯಾವುದೆಂಬುದನ್ನು ತಿಳಿಸಿರಿ. ತಾವು ಪರಮೋನ್ನತ ಸ್ಥಾನದಲ್ಲಿರುವ ಭಗವಂತನಾದ ಸಾಕ್ಷಾತ್ ಬ್ರಹ್ಮದೇವರ ಪುತ್ರರೇ ಆಗಿದ್ದೀರಿ. ಜಗತ್ತಿನ ಹಿತಕ್ಕಾಗಿಯೇ ವೀಣೆಯನ್ನು ನುಡಿಸುತ್ತಾ ಸೂರ್ಯನಂತೆ 3 ಲೋಕಗಳಲ್ಲೂ ಸಂಚರಿಸುತ್ತಿರುವ ದಯಾನಿಧಿಗಳಾದ ಮಹಾನುಭಾವರು ತಾವು. ಮೈತ್ರೇಯ ಮಹರ್ಷಿಗಳು ಹೇಳುತ್ತಾರೆ, ಧ್ರುವಕುಮಾರನ ಮಾತುಗಳನ್ನು ಕೇಳಿ ನಾರದ ಮಹರ್ಷಿಗಳು ಅತ್ಯಂತ ಪ್ರಸನ್ನರಾದರು. ಅವರು ಆತನ ಮೇಲೆ ಕರುಣೆಯನ್ನು ಹರಿಸುತ್ತಾ ಹೀಗೆ ಪ್ರತ್ಯುತ್ತರ ಕೊಟ್ಟರು. ಮಗು, ನಿನ್ನ ತಾಯಿಯು ಯಾವುದನ್ನು ಹೇಳಿದ್ದಾಳೆಯೋ ಅದೇ ನಿನಗೆ ಪರಮ ಕಲ್ಯಾಣಕರವಾದ ಮಾರ್ಗವು. ಶ್ರೀ ಭಗವಂತನಾದ ವಾಸುದೇವನೇ ಆ ಉಪಾಯವು. ಆದುದರಿಂದ ನೀನು ಏಕಾಗ್ರವಾದ ಚಿತ್ತದಿಂದ ಆತನನ್ನೇ ಭಜಿಸು. ಧರ್ಮಾರ್ಥ ಕಾಮ ಮೋಕ್ಷಾಖ್ಯಾಂ ಯ ಇಚ್ಛೆ ಶ್ರೇಯ ಆತ್ಮನಃ ಏಕಮೇವ ಹರೇಸ್ತತ್ರ ಕಾರಣಂ ಪಾದಸೇವನಂ. ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷಗಳೆಂಬ ಪುರುಷಾರ್ಥಗಳು ತನಗೆ ಬೇಕು ಎಂಬ ಅಭಿಲಾಷೆ ಮನುಷ್ಯನಿಗೆ ಇದ್ದರೆ ಅವುಗಳನ್ನು ಪಡೆಯಲು ಆತನಿಗೆ ಶ್ರೀಹರಿಯ ಚರಣಗಳ ಸೇವೆಯೇ ಏಕಮಾತ್ರ ಉಪಾಯವು. ಆದುದರಿಂದ ಮಗು, ನಿನಗೆ ಮಂಗಳವಾಗಲಿ. ಈಗ ನೀನು ಯಮುನಾ ನದಿಯ ದಡದಲ್ಲಿರುವ ಪರಮಪಾವನವಾದ ಮಧುವನಕ್ಕೆ ಹೋಗು. ಸದಾ ಶ್ರೀಹರಿಯ ಸಾನ್ನಿಧ್ಯವಿರುವ ಜಾಗವದು. ಅಲ್ಲಿ ಯಮುನಾ ನದಿಯ ನಿರ್ಮಲವಾದ ಜಲದಲ್ಲಿ ತ್ರಿಕಾಲಗಳಲ್ಲೂ ಸ್ನಾನ ಮಾಡಿ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಯಥಾವಿಧಿಯಾಗಿ ಆಸನವನ್ನು ಹಾಕಿ ಸ್ಥಿರವಾಗಿ ಕುಳಿತುಕೊಳ್ಳಬೇಕು. ರೇಚಕ, ಪೂರಕ ಮತ್ತು ಕುಂಭಕ ಎಂಬ 3 ಬಗೆಯ ಪ್ರಾಣಾಯಾಮಗಳಿಂದ ಮೆಲ್ಲಗೆ ಪ್ರಾಣ, ಮನಸ್ಸು ಮತ್ತು ಇಂದ್ರಿಯಗಳ ಕಲ್ಮಶಗಳನ್ನು ಕಳೆದು ಹಾಕಿ ಧೈರ್ಯದಿಂದ ಕೂಡಿದ ಮನಸ್ಸಿನಿಂದ ಪರಮ ಗುರುವಾದ ಪರಮಾತ್ಮನನ್ನು ಹೀಗೆ ಧ್ಯಾನ ಮಾಡಬೇಕು. ಶ್ರೀ ಭಗವಂತನು ವರವನ್ನು ಕರುಣಿಸುವ ಅನುಗ್ರಹ ಮುದ್ರೆಯಿಂದ ಅಭಿಮುಖನಾಗಿದ್ದಾನೆ.
ಆತನ ನೇತ್ರಗಳು, ಮುಖವು ಸದಾ ಪ್ರಸನ್ನವಾಗಿವೆ. ಸೊಗಸಾದ ಮೂಗು, ಸುಂದರವಾದ ಹುಬ್ಬು ಬಳ್ಳಿಗಳು ಮತ್ತು ಕಮನೀಯವಾದ ಕೆನ್ನೆಗಳು ಇವುಗಳಿಂದ ಶೋಭಿಸುತ್ತಾ, ಸುಂದರರಾದ ದೇವತೆಗಳಲ್ಲಿಯೂ ಅತ್ಯಂತ ಸುಂದರತಮವಾಗಿರುವ ಶ್ರೀಮೂರ್ತಿ, ತರುಣ ವಯಸ್ಸಿನ ಕಾಂತಿ, ರಮಣೀಯವಾದ ಅಂಗಗಳು, ಕೆಂಪಾದ ಕೆಳದುಟಿ ಮತ್ತು ಕಡೆಗಣ್ಣುಗಳನ್ನು ಹೊಂದಿರುವ ಆತನು ಪ್ರಣಾಮ ಮಾಡಿದವರಿಗೆ ಆಶ್ರಯ ನೀಡುವವನು. ಅವನು ಪರಮ ಸುಖಕರನು, ಶರಣಾಗತ ವತ್ಸಲನು ಮತ್ತು ಕರುಣಾ ಸಮುದ್ರನು. ವಕ್ಷಸ್ಥಳದಲ್ಲಿ ಶ್ರೀವತ್ಸದ ಚಿಹ್ನೆಯು ಮೆರೆಯುತ್ತಿದೆ. ನೀರುಂಡ ಮೋಡದಂತೆ ಶ್ಯಾಮಲವಾದ ಶ್ರೀವಿಗ್ರಹ. ಕೊರಳಿನಲ್ಲಿ ಕಮನೀಯವಾದ ವನಮಾಲೆ. 4 ಭುಜಗಳಲ್ಲಿ ಶಂಖ, ಚಕ್ರ, ಗದೆ ಮತ್ತು ಪದ್ಮಗಳು ವಿರಾಜಿಸುತ್ತಿವೆ. ಅಂಗ ಉಪಾಂಗಗಳು ಕಿರೀಟ, ಕುಂಡಲ, ಕೇಯೂರ ಮತ್ತು ಕಂಕಣಗಳೇ ಮುಂತಾದ ಆಭರಣಗಳಿಂದ ವಿಭೂಷಿತವಾಗಿವೆ. ಕತ್ತಿನಲ್ಲಿ ಕೌಸ್ತುಭ ಮಣಿಯ ಕಾಂತಿ ಮತ್ತು ನಡುವಿನಲ್ಲಿ ರೇಷ್ಮೆಯ ಪೀತಾಂಬರವು ಪ್ರಕಾಶಿಸುತ್ತಿದೆ. ಕಟಿಯಲ್ಲಿ ಕನಕದ ಒಡ್ಯಾಣವು ಮತ್ತು ಕಾಲುಗಳಲ್ಲಿ ಕಾಂಚನದ ಕಾಲಂದುಗೆಗಳು ಕಣ್ಣುಗಳಿಗೆ ಹಬ್ಬವಾಗಿವೆ. ಚೆಲುವಿನ ಆಗರವಾಗಿ, ಪ್ರಶಾಂತಿಯ ನೆಲೆಯಾಗಿ, ನಯನಗಳನ್ನು ಆನಂದಗೊಳಿಸುವ ದಿವ್ಯ ಮಂಗಳ ವಿಗ್ರಹ. ಮಾನಸ ಪೂಜೆ ಮಾಡುವ ಅಂತರಂಗ ಭಕ್ತರ ಅಂತಃಕರಣಗಳಲ್ಲಿ ಹೃದಯ ಕಮಲದ ಕರ್ಣಿಕೆಯ ಜಾಗದಲ್ಲಿ ತನ್ನ ಉಗುರುಗಳೆಂಬ ಮಣಿಗಳ ಸಾಲುಗಳಿಂದ ಮಿನುಗುತ್ತಿರುವ ಪಾದಾರವಿಂದಗಳನ್ನು ನೆಲೆಗೊಳಿಸಿ ಶೋಭಿಸುತ್ತಿದ್ದಾನೆ. ಹೀಗೆ ಧಾರಣೆಯನ್ನು ಮಾಡುತ್ತಾ ಚಿತ್ತವು ಸ್ಥಿರವೂ ಮತ್ತು ಏಕಾಗ್ರವೂ ಆದ ಬಳಿಕ ವರಪ್ರದನಾದ ಪ್ರಭುವು ಕಿರುನಗೆಯನ್ನು ಸೂಸುತ್ತಾ ಅನುರಾಗ ತುಂಬಿದ ನೋಟವನ್ನು ನನ್ನ ಮೇಲೆ ಬೀರುತ್ತಿದ್ದಾನೆ ಎಂದು ಮನಸ್ಸಿನೊಳಗೆ ಧ್ಯಾನ ಮಾಡಬೇಕು. ಶ್ರೀ ಭಗವಂತನ ಮಂಗಳ ಮೂರ್ತಿಯನ್ನು ಹೀಗೆ ನಿರಂತರವಾಗಿ ಧ್ಯಾನಿಸುವುದರಿಂದ ಮನಸ್ಸು ಶೀಘ್ರದಲ್ಲಿಯೇ ಪರಮಾನಂದದಲ್ಲಿ ಮುಳುಗುವುದು, ತನ್ಮಯವಾಗಿ ಬಿಡುವುದು. ಹಾಗೆಯೇ ಆ ಸ್ಥಿರವಾದ ಸ್ಥಾನದಿಂದ ಹಿಂದಿರುಗದಿರುವುದು. ಮಗು, ಈ ಧ್ಯಾನಕ್ಕೆ ಸಹಾಯವಾಗುವಂತೆ ಒಂದು ಗುಹ್ಯವಾದ ಮಂತ್ರವನ್ನು ಜಪಿಸಬೇಕು. ಅದನ್ನು 6 ರಾತ್ರಿಗಳವರೆಗೆ ಜಪ ಮಾಡುವುದರಿಂದ ಮನುಷ್ಯನು ಆಕಾಶದಲ್ಲಿ ಸಂಚರಿಸುವ ಸಿದ್ಧರನ್ನು ಸಂದರ್ಶಿಸಲು ಸಾಧ್ಯವಾಗುವುದು. ಓಂ ನಮೋ ಭಗವತೆ ವಾಸುದೇವಾಯ ಎಂಬುದೇ ಆ ದಿವ್ಯ ಮಂತ್ರ. ಈ ಮಂತ್ರದಿಂದ ಭಗವಂತನಿಗೆ ದ್ರವ್ಯಮಯವಾದ ಪೂಜೆಯನ್ನು ಮಾಡಬೇಕು. ಆಯಾ ದೇಶ ಕಾಲಗಳಿಗೆ ಅನುಗುಣವಾದ ಸಾಮಗ್ರಿಗಳಿಂದ ಈ ದ್ರವ್ಯಮಯವಾದ ಆರಾಧನೆಯನ್ನು ಬುದ್ಧಿಶಾಲಿಯಾದವನು ಆಚರಿಸಬೇಕು. ಪರಮಾತ್ಮನ ಪೂಜೆಯನ್ನು ಪರಿಶುದ್ಧವಾದ ಜಲ, ಪುಷ್ಪಮಾಲೆ, ಅರಣ್ಯದಲ್ಲಿ ದೊರೆಯುವ ಗೆಡ್ಡೆ ಗೆಣಸು, ಹಣ್ಣುಗಳು, ಪ್ರಶಸ್ತವಾದ ಗರಿಕೆ ಮುಂತಾದ ಅಂಕುರಗಳು, ವಸ್ತ್ರಗಳು ಮತ್ತು ಆತನಿಗೆ ಪ್ರಿಯತಮವಾಗಿರುವ ತುಳಸಿ ಇವುಗಳಿಂದ ಮಾಡಬೇಕು. ಶಿಲಾಮೂರ್ತಿ, ಶಾಲಗ್ರಾಮ ಮುಂತಾದ ವಸ್ತುಗಳು ದೊರೆತರೆ ಅವುಗಳಲ್ಲಿ ಸ್ವಾಮಿಯನ್ನು ಪೂಜಿಸಬೇಕು. ಅವು ದೊರೆಯದಿದ್ದರೆ ಭೂಮಿ, ನೀರು ಮುಂತಾದ ಭೂತಗಳಲ್ಲಾದರೂ ಆತನನ್ನು ಆರಾಧಿಸಬಹುದು. ಉಪಾಸಕನ ಮನಸ್ಸು ಸದಾ ಸಂಯಮದಲ್ಲಿರಬೇಕು. ಆತನು ಮನನಶೀಲನಾಗಿರಬೇಕು, ಮೌನಿಯಾಗಿರಬೇಕು. ಅರಣ್ಯದಲ್ಲಿ ದೊರೆಯುವ ಫಲಮೂಲಾದಿಗಳನ್ನೇ ಸೇವಿಸಬೇಕು, ಮಿತವಾಗಿ ಸೇವಿಸಬೇಕು. ಇದಲ್ಲದೆ ಪುಣ್ಯ ಶ್ಲೋಕನಾದ ಪುರುಷೋತ್ತಮನು ತನ್ನ ಅಚಿಂತ್ಯವಾದ ಮಾಯೆಯಿಂದ, ತನ್ನ ಇಚ್ಛೆಯಿಂದಲೇ ನಾನಾ ಅವತಾರಗಳನ್ನೆಸಗಿ ಅವುಗಳಲ್ಲಿ ತೋರಿಸಿದ ದಿವ್ಯ ಲೀಲಾ ಚರಿತ್ರೆಗಳನ್ನು ಮನಸ್ಸಿನಲ್ಲೇ ಅನುಸಂಧಾನ ಮಾಡುತ್ತಿರಬೇಕು. ಶ್ರೀ ಭಗವಂತನಿಗೆ ಸಮರ್ಪಿಸಬೇಕಾದ ಯಾವ ಯಾವ ಉಪಚಾರ ವಿಧಿಗಳುಂಟೋ ಅವೆಲ್ಲವನ್ನು ಶ್ರೀ ದ್ವಾದಶಾಕ್ಷರ ಮಹಾಮಂತ್ರದ ಮೂಲಕವಾಗಿಯೇ ಸಲ್ಲಿಸಬೇಕು. ಹೀಗೆ ಹೃದಯದಲ್ಲಿ ನೆಲೆಸಿರುವ ಶ್ರೀಹರಿಯನ್ನು ಮನಸ್ಸು, ಮಾತು ಮತ್ತು ಶರೀರಗಳಿಂದ ಭಕ್ತಿಪೂರ್ವಕವಾಗಿ ಭಜಿಸುತ್ತಿದ್ದರೆ ಆಗ ಆತನು ನಿಶ್ಚಲ ಭಾವದಿಂದ ಚೆನ್ನಾಗಿ ಭಜಿಸುವ ಆ ಭಕ್ತರ ಭಾವವನ್ನು ವೃದ್ಧಿಪಡಿಸಿ ಅವರ ಇಷ್ಟಾನುಸಾರವಾಗಿ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷಗಳೆಂಬ ಪುರುಷಾರ್ಥ ರೂಪವಾದ ಶ್ರೇಯಸ್ಸನ್ನು ಕರುಣಿಸುವನು. ಉಪಾಸಕನಿಗೆ ಇಂದ್ರಿಯ ಭೋಗಗಳಲ್ಲಿ ವೈರಾಗ್ಯ ಉಂಟಾಗಿದ್ದರೆ ಆತನು ಮೋಕ್ಷಪ್ರಾಪ್ತಿಗಾಗಿಯೇ ಅತ್ಯಂತ ಭಕ್ತಿಪೂರ್ವಕವಾಗಿ ನಿರಂತರ ಭಾವದಿಂದ ಭಗವಂತನನ್ನು ಭಜಿಸಬೇಕು. ಶ್ರೀ ನಾರದ ಮುನಿಗಳಿಂದ ಹೀಗೆ ಉಪದೇಶ ಪಡೆದ ಆ ರಾಜಕುಮಾರನು ಅವರಿಗೆ ಪ್ರದಕ್ಷಿಣ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿದನು. ಅನಂತರ ಅಲ್ಲಿಂದ ಹೊರಟು ಶ್ರೀ ಭಗವಂತನ ಚರಣ ಚಿಹ್ನೆಗಳಿಂದ ಗುರುತು ಪಡೆದ ಪರಮ ಪವಿತ್ರವಾದ ಮಧುವನಕ್ಕೆ ತೆರಳಿದನು. ಹೀಗೆ ಧ್ರುವನು ತಪೋವನಕ್ಕೆ ಹೋಗಲು ನಾರದರು ಇತ್ತ ಕಡೆ ಉತ್ತಾನಪಾದ ಮಹಾರಾಜನ ಅರಮನೆಗೆ ದಯಮಾಡಿಸಿದರು. ಅಲ್ಲಿ ರಾಜನಿಂದ ವಿದ್ಯುಕ್ತವಾದ ಉಪಚಾರಗಳನ್ನು ಸ್ವೀಕರಿಸಿ ಸುಖವಾಗಿ ಆಸನದಲ್ಲಿ ಕುಳಿತು ಆತನಲ್ಲಿ ಕುಶಲ ಪ್ರಶ್ನೆಗಳನ್ನು ಮಾಡಿದರು. ಮಹಾರಾಜ, ಇದೇನು ನಿನ್ನ ಮುಖವು ಬಾಡಿರುವುದಲ್ಲ? ಬಹಳ ಕಾಲದಿಂದ ಏನನ್ನೋ ಚಿಂತಿಸುತ್ತಿರುವ ಹಾಗಿದೆಯಲ್ಲ. ನಿನಗೆ ಧರ್ಮ, ಅರ್ಥ, ಕಾಮಗಳಲ್ಲಿ ಯಾವ ಕೊರತೆಯೂ ಆಗಿಲ್ಲ ತಾನೆ? ಉತ್ತಾನಪಾದನು ಅವರಲ್ಲಿ ಹೀಗೆ ಭಿನ್ನಯಿಸಿದನು. ಮಹರ್ಷಿಗಳೇ, ಏನು ಹೇಳಲಿ? ನಾನು ಸ್ತ್ರೀಲೋಲನಾಗಿ, ನಿರ್ದಯನಾಗಿ,
ಅಕಾರ್ಯವನ್ನು ಮಾಡಿಬಿಟ್ಟನು. ಪರಮ ಮೇಧಾವಿಯಾಗಿದ್ದ ನನ್ನ 5 ವರ್ಷ ವಯಸ್ಸಿನ ಪುಟ್ಟ ಬಾಲಕನನ್ನು, ಆತನ ತಾಯಿಯನ್ನು ಮನೆಯಿಂದ ಹೊರಡಿಸಿಬಿಟ್ಟನು. ಕಮಲ ಸದೃಶವಾದ ಮುಖವನ್ನು ಹೊಂದಿರುವ ಆ ಬಾಲಕನು ಹಸಿವಿನಿಂದ ಪೀಡಿತನಾಗಿ ಆಯಾಸಗೊಂಡು ಎಲ್ಲಿಯೋ ದಾರಿಯಲ್ಲಿ ಬಿದ್ದಿರಬೇಕು. ಆ ಅಸಹಾಯಕನಾದ ಮಗುವನ್ನು ಅರಣ್ಯದಲ್ಲಿ ತೋಳಗಳು ತಿಂದು ಬಿಟ್ಟಿಲ್ಲ ತಾನೆ. ಅಯ್ಯೋ, ನಾನು ಎಂತಹ ಸ್ತ್ರೀದಾಸನು, ಎಂತಹ ಕುಟಿಲನು. ಆ ಮಗುವು ಪ್ರೇಮದಿಂದ ನನ್ನ ತೊಡೆಯನ್ನು ಏರಲು ಬಂದಾಗ ಅತಿ ದುಷ್ಟನಾದ ನಾನು ಅದನ್ನು ಸ್ವಲ್ಪವೋ ಆದರಿಸದೆ ಹೋದೆನಲ್ಲ. ಹೀಗೆ ನಾನಾ ರೀತಿಯಲ್ಲಿ ಹಲಬುತ್ತಿದ್ದ ರಾಜನನ್ನು ಸಂತೈಸುತ್ತಾ ನಾರದ ಮಹರ್ಷಿಗಳು ಹೀಗೆಂದರು. ಶೋಕ ಪಡಬೇಡ ಮಹಾರಾಜ, ನಿನ್ನ ಆ ಮಗನ ವಿಷಯದಲ್ಲಿ ದುಃಖಿಸಬೇಡ. ಆತನು ಶ್ರೀ ಭಗವಂತನ ರಕ್ಷಣೆಯಲ್ಲಿದ್ದಾನೆ. ದೇವದೇವನೇ ಆತನನ್ನು ರಕ್ಷಿಸುತ್ತಿದ್ದಾನೆ. ಆ ಮಗುವಿನ ಪ್ರಭಾವವನ್ನು ನೀನರಿಯೆ. ಆತನ ಯಶಸ್ಸು ಇಡೀ ಜಗತ್ತಿನಲ್ಲೇ ಹರಡುತ್ತಿದೆಯಪ್ಪ. ಸುದುಷ್ಕರಂ ಕರ್ಮ ಕೃತ್ವ ಲೋಕಪಾಲೈರಪಿ ಪ್ರಭು ಏಷ್ಯತ್ಯ ಚಿರತೋ ರಾಜನ್ ಯಶೋ ವಿಪುಲಯಂ ಸ್ಥವ. ಆತನ ಸಾಮರ್ಥ್ಯವು ನಿರತಿಶಯವಾದುದು. ದೊಡ್ಡ ದೊಡ್ಡ ಲೋಕಪಾಲರು ಮಾಡಲಾಗದ ಮಹತ್ಕಾರ್ಯವನ್ನು ಆತನು ಮಾಡಿ ಕೃತಕೃತ್ಯನಾಗಿ ಶೀಘ್ರದಲ್ಲಿಯೇ ನಿನ್ನ ಬಳಿಗೆ ಹಿಂದಿರುಗುವನು. ನಿನ್ನ ಕೀರ್ತಿಯನ್ನು ಕುಮಾರನು ವೃದ್ಧಿಪಡಿಸುವನು. ಮೈತ್ರೇಯ ಮಹರ್ಷಿಗಳು ಹೇಳುತ್ತಾರೆ, ದೇವರ್ಷಿ ನಾರದರ ಮಾತನ್ನು ಕೇಳಿದ ಉತ್ತಾನಪಾದ ಮಹಾರಾಜನು ರಾಜಕಾರ್ಯ ರಾಜಭೋಗಗಳಲ್ಲಿ ಉದಾಸೀನನಾಗಿ ಸದಾ ಆ ಪುತ್ರನನ್ನೇ ಕುರಿತು ಚಿಂತಿಸುತ್ತಿದ್ದನು. ಇತ್ತ ಕಡೆ ಧ್ರುವಕುಮಾರನು ಮಧುವನವನ್ನು ತಲುಪಿ ಯಮುನಾ ನದಿಯಲ್ಲಿ ಸ್ನಾನ ಮಾಡಿ ಆ ರಾತ್ರಿ ಪರಿಶುದ್ಧಿಯಿಂದ ಉಪವಾಸ ಮಾಡಿ ನಾರದರ ಉಪದೇಶಾನುಸಾರವಾಗಿ ಏಕಾಗ್ರವಾದ ಮನಸ್ಸಿನಿಂದ ಪರಮ ಪುರುಷನಾದ ಶ್ರೀಮನ್ನಾರಾಯಣನ ಉಪಾಸನೆಯನ್ನು ಪ್ರಾರಂಭಿಸಿಬಿಟ್ಟನು. ಆತನ ಆಹಾರ ನಿಯಮವು ನಾರದರ ಆದೇಶದಂತೆ ಕಟ್ಟುನಿಟ್ಟಾಗಿತ್ತು. 3 ರಾತ್ರಿಗಳಿಗೆ 1 ಬಾರಿಯಂತೆ ಬೇಲದ ಹಣ್ಣು ಮತ್ತು ಬೋರೆ ಹಣ್ಣುಗಳನ್ನು ಮಾತ್ರ ಶರೀರ ಧಾರಣೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರವೇ ಸೇವಿಸುತ್ತಾ ಶ್ರೀ ಭಗವದಾರಾಧನೆಯಲ್ಲಿ 1 ತಿಂಗಳನ್ನು ಕಳೆದನು. 2ನೆಯ ತಿಂಗಳಿನಲ್ಲಿ 6 ದಿನಗಳಿಗೆ 1 ಬಾರಿಯಂತೆ ಗಿಡ ಮರಗಳಿಂದ ಒಣಗಿ ಉದುರಿದ ಹುಲ್ಲು ಮತ್ತು ಎಲೆಗಳನ್ನು ತಿನ್ನುತ್ತಾ ಶ್ರೀ ಭಗವಂತನನ್ನು ತಪಸ್ಸಿನಿಂದ ಆರಾಧಿಸಿದನು. 3ನೆಯ ಮಾಸವನ್ನು 9 ದಿನಗಳಿಗೆ 1 ಬಾರಿಯಂತೆ ಕೇವಲ ಜಲಾಹಾರವನ್ನು ತೆಗೆದುಕೊಳ್ಳುತ್ತಾ ಸಮಾಧಿ ಯೋಗದಿಂದ ಪುಣ್ಯಶ್ಲೋಕನಾದ ಪ್ರಭುವಿನ ಭಜನೆಯಲ್ಲಿ ಕಳೆದನು. 4ನೆಯ ತಿಂಗಳಿನಲ್ಲಿ ಆತನು ಶ್ವಾಸವನ್ನು ಜಯಿಸಿ 12 ದಿನಗಳಿಗೆ 1 ಆವೃತ್ತಿಯಂತೆ ವಾಯುವನ್ನು ಮಾತ್ರ ಆಹಾರವನ್ನಾಗಿ ಸ್ವೀಕರಿಸುತ್ತಾ ದೇವದೇವನನ್ನು ಧ್ಯಾನಿಸುತ್ತಿದ್ದನು. 5ನೆಯ ತಿಂಗಳಿನಲ್ಲಿ ಶ್ವಾಸವನ್ನು ಸಂಪೂರ್ಣವಾಗಿ ಜಯಿಸಿ ಪರಬ್ರಹ್ಮವನ್ನೇ ಚಿಂತಿಸುತ್ತಾ ಒಂಟಿ ಕಾಲಿನ ಮೇಲೆ ಮೋಟು ಮರದಂತೆ ನಿಶ್ಚಲವಾಗಿ ನಿಂತು ತಪಸ್ಸನ್ನು ಆಚರಿಸುತ್ತಿದ್ದನು. ಆಗ ಆತನು ಶಬ್ದ ಸ್ಪರ್ಶಾದಿ ವಿಷಯಗಳನ್ನು ಮತ್ತು ಅವುಗಳಿಗೆ ನಿಯಾಮಕವಾಗಿರುವ ಮನಸ್ಸನ್ನು ಇತರ ಎಲ್ಲ ಕಡೆಗಳಿಂದಲೂ ಸೆಳೆದು ಹೃದಯಸ್ಥನಾಗಿದ್ದ ಶ್ರೀಹರಿಯ ಸ್ವರೂಪದಲ್ಲಿ ನೆಲೆಗೊಳಿಸಿದನು. ಚಿತ್ತವನ್ನು ಬೇರೆಲ್ಲಿಗೂ ಹೋಗಗೊಡಲಿಲ್ಲ. ಹೀಗೆ ಆತನು ಮಹತ್ತೇ ಮುಂತಾದ ಎಲ್ಲ ತತ್ವಗಳಿಗೂ ಆಧಾರವಾಗಿ ಪ್ರಕೃತಿ ಮತ್ತು ಪುರುಷರಿಗೂ ಅಧೀಶ್ವರನಾದ ಪರಬ್ರಹ್ಮ ಪುರುಷೋತ್ತಮನಲ್ಲಿ ಮನಸ್ಸನ್ನು ಧರಿಸಿಬಿಡಲು ಆತನ ತೇಜಸ್ಸನ್ನು ಸಹಿಸಲಾರದೆ 3 ಲೋಕಗಳು ನಡುಗಿ ಹೋದವು. ಆತನು ಒಂಟಿಕಾಲಿನ ಮೇಲೆ ನಿಂತುಕೊಂಡಾಗ ಆತನ ಕಾಲಿನ ಹೆಬ್ಬೆರಳಿನಿಂದ ತುಳಿಯಲ್ಪಟ್ಟ ಭೂಮಿಯು ಗಜರಾಜನು ಏರಿರುವ ಹಡಗಿನಂತೆ ಎಡ ಬಲಗಳೆರಡರಲ್ಲೂ ಜಗ್ಗಿಸಲ್ಪಡುವಂತೆ ಬಗ್ಗಿ ಹೋಯಿತು. ಹೀಗೆ ಧ್ರುವಕುಮಾರನು ತನ್ನ ಇಂದ್ರಿಯ ದ್ವಾರಗಳನ್ನು ಪ್ರಾಣಗಳನ್ನು ಸ್ತಂಭಿಸಿ ಅನನ್ಯ ಬುದ್ಧಿಯಿಂದ ವಿಶ್ವಾತ್ಮನಾದ ವಿಷ್ಣುವನ್ನು ಧ್ಯಾನಿಸತೊಡಗಿದಾಗ ಸರ್ವ ಲೋಕಗಳಿಗೂ ಉಸಿರು ಕಟ್ಟಿಹೋಯಿತು. ಎಲ್ಲ ಲೋಕಗಳು ಮತ್ತು ಲೋಕಪಾಲಕರು ತಡೆಯಲಾರದ ಪೀಡೆಗೆ ಒಳಗಾದರು. ಆಗ ಅವರೆಲ್ಲರೂ ಗಾಬರಿಗೊಂಡು ಶ್ರೀಹರಿಯನ್ನು ಶರಣು ಹೊಂದಿದರು. ಅವರು ಶ್ರೀ ಭಗವಂತನಲ್ಲಿ ಹೀಗೆ ಮೊರೆಯಿಟ್ಟರು. ನೈವಂ ವಿಧಾಮೋ ಭಗವನ್ ಪ್ರಾಣರೋಧಂ ಚರಾಚರಸ್ಯಾಖಿಲ ಸತ್ವಧಾಮ್ನಃ ಈ ವಿಧೇಹಿ ತನ್ನೋ ವ್ಯಜಿನಾದ್ವಿಮೋಕ್ಷಂ ಪ್ರಾಪ್ತ ವಯಂ ತ್ವಾಂ ಶರಣಂ ಶರಣ್ಯಂ. ಓ ಭಗವಂತನೇ, ಸಮಸ್ತ ಸ್ಥಾವರ ಜಂಗಮ ಪ್ರಾಣಿಗಳ ಪ್ರಾಣವಾಯುವು ಒಟ್ಟಿಗೆ ಸ್ತಬ್ಧವಾಗಿ ಬಿಟ್ಟಿದೆ. ಇಂತಹ ಅನುಭವವು ನಮಗೆ ಹಿಂದೆಂದೂ ಆಗಿರಲಿಲ್ಲ. ನೀನು ಶರಣಾಗತ ರಕ್ಷಕನು. ನಿನ್ನಲ್ಲಿ ಶರಣು ಬಂದಿರುವ ನಮ್ಮನ್ನು ಈ ದುಃಖದಿಂದ ಪಾರು ಮಾಡು ಸ್ವಾಮಿ. ಹೀಗೆ ಅನನ್ಯ ಶರಣರಾಗಿ ಮೊರೆಯಿಟ್ಟ ದೇವತೆಗಳಿಗೆ ಶ್ರೀ ಭಗವಂತನು ಅಭಯವನ್ನಿತ್ತು ಸಂತೈಸಿದನು. ಆತನು ಅವರಿಗೆ ಹೇಳಿದನು, ಮಾ ಭೈಷ್ಟ್ಯ ಬಾಲಂ ತಪಸೋ ದುರತ್ಯಯಾನ್ ನಿವರ್ತಯಿಷ್ಯೆ ಪ್ರತಿಯಾತ ಸ್ವಧಾಮ.
ಯಥೋ ಹಿ ವಃ ಪ್ರಾಣ ನಿರೋಧ ಆಸೀದೌತ್ತಾನ ಪಾದಿರ್ಮಯಿ ಸಂಗತಾತ್ಮ. ದೇವತೆಗಳೇ, ಹೆದರಬೇಡಿರಿ. ಉತ್ತಾನಪಾದನ ಪುತ್ರನಾದ ಧ್ರುವಕುಮಾರನು ನನ್ನಲ್ಲಿ ಪೂರ್ಣವಾಗಿ ಧಾರಣ, ಧ್ಯಾನ, ಸಮಾಧಿಗಳಿಂದ ಸೇರಿಕೊಂಡು ಬಿಟ್ಟಿದ್ದಾನೆ. ಅದರಲ್ಲಿ ಆತನು ಪ್ರಾಣ ಸ್ತಂಭ ಮಾಡಿರುವುದರಿಂದ ನಿಮ್ಮೆಲ್ಲರ ಪ್ರಾಣಗತಿಯು ಸ್ತಬ್ಧಗೊಂಡಿದೆ. ಅಷ್ಟೇ ನಾನು ಆ ಬಾಲಕನು ತಪಸ್ಸನ್ನು ನಿಲ್ಲಿಸುವಂತೆ ಮಾಡುವೆನು. ನೀವು ನಿಮ್ಮ ನಿಮ್ಮ ಲೋಕಗಳಿಗೆ ತೆರಳಿರಿ ಎಂದು ಮಹಾವಿಷ್ಣುವು ಭಗವಂತನು ಆ ದೇವತೆಗಳಿಗೆ ಹೇಳುವಲ್ಲಿಗೆ ಮಹಾಪುರಾಣವೋ ಪಾರಮಹಂಸ ಸಂಹಿತೆಯೋ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಚತುರ್ಥ ಸ್ಕಂದದ 8ನೆಯ ಅಧ್ಯಾಯವೂ ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.